ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಅಕ್ಕಿ ರೊಟ್ಟಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಒಂದು ಬಟ್ಲು ಆಗೋಷ್ಟು ಕಡಲೆ ಬೀಜ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಬಟ್ಲು ತಗೊಂಡು ಅದಕ್ಕೆ ಮಿಕ್ಸಿಗೆ ಹಾಕಿದಂತಹ ಕಡಲೆ ಬೀಜ ಮತ್ತು ಜೀರಿಗೆ ಮಿಕ್ಸ್ ಮಾಡಿದ್ನಲ್ವ ಅದು ಹಾಕ್ಕೊಂಡು, ಮತ್ತು ಒಂದೆರಡು ಈರುಳ್ಳಿ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸೌತೆಕಾಯಿ ಅಷ್ಟು ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪು ಒಂದು ಇಡೀ ಆಗೋಷ್ಟು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕೋ ಅದಕ್ಕೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಿದ ನಂತರ ಮತ್ತು 30 ಮಿನಿಟ್ಸ್ ಅಷ್ಟು ನೆನೆಸಕ್ಕಿಡಿ. ಯಾಕಂದ್ರೆ ಅಕ್ಕಿ ಇಟ್ಟಲ್ವ, ಅದಕ್ಕೆ ತುಂಬ ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆನೆಸಿಡೋದು. ಅದಕ್ಕೆ ನೋಡಿ, ಇವಾಗ ಒಂದು ಪಾನ್ ತಗೊಂಡಿದ್ದೀನಿ. ಪಾನ್ಗೆ ಆಯಿಲ್ ಹಚ್ಬಿಟ್ಟು ರೊಟ್ಟಿ ತಟ್ಕೊಂಡಿದ್ದೀನಿ. ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ನಿಮಗೆ. ನೀವು ಕಾಟನ್ ಬಟ್ಟೆಯಲ್ಲಿ ರೊಟ್ಟಿ ತಟ್ಟಕ್ಕೆ ಹೋಗ್ತಿರಲ್ಲ, ಆ ಥರ ಏನು ಬೇಡ. ಒಂದು ರೊಟ್ಟಿ ತಟ್ಟಾದ್ಮೇಲೆ ಮತ್ತೆ ಬಿಸಿ ಇರುತ್ತಲ್ವ ಪಾನು, ಅದಕ್ಕೆ ಹಿಂದ್ಗಡೆ ತಣ್ಣೀರನ್ನು ಹಾಕಿ ಮತ್ತೆ ಮಾಡಿ ರೊಟ್ಟಿ ಅದ್ರ ಮೇಲೆನೆ ತಟ್ಟಿ, ಹೆಂಚಿನ ಮೇಲೆನೆ ತಟ್ಟಿ ಚೆನ್ನಾಗಿ ಬರುತ್ತೆ. ಬೇಯಿಸಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಬೇಯ್ದಾದ್ಮೇಲೆ ಪ್ಲೇಟ್ ಹಾಕ್ಕೋಬೇಕು. ಯಾಕಂದ್ರೆ ಪ್ಲೇಟ್ ಹಾಕೋದು ಚೆನ್ನಾಗಿ ಬೇಯುತ್ತೆ ಅಂತ, ಒಂದು 2-3 ಮಿನಿಟ್ಸ್ಗೆ ಚೆನ್ನಾಗಿ ಬೇಯುತ್ತೆ ಅಂತ. ರಿವರ್ಸ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಸಿಂಪಲ್ ಆಗಿ ಈಸಿಯಾಗಿ ಮಾಡಬಹುದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಳಿ, ಕಾಮೆಂಟ್ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟವಾದ ರೆಸಿಪಿ ಅಂತಲೇ ಹೇಳಬಹುದು ಇದು.